ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನಿನ್ನೆ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನ ಆದಷ್ಟು ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಮತ್ತು ನಂದು ಲಾಸ್ಟ್ ವೀಡಿಯೋಗೆ ಎಲ್ಲ ಕಮೆಂಟ್ ಬಂದಿತ್ತು, ಅದಕ್ಕೆಲ್ಲ ರಿಪ್ಲೈ ಕೂಡ ಮಾಡಿದ್ದೀನಿ. ಈ ಥರ ರೆಸ್ಪಾನ್ಸ್ ಬರ್ತಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ, ಇನ್ನೂ ನನಗೆ ಮೋಟಿವೇಟ್ ಮಾಡ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಬೆಳಗ್ಗೆ ಶ್ರೇಯಾಂಶ್ ಎದ್ದ ತಕ್ಷಣ ಕೇಳ್ತಾ ಇದ್ದಾನೆ, ಇವತ್ತು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಯಾಕಂದರೆ ಇವು ಕಂಟಿನ್ಯೂಸ್ ಒಂದು ವೀಕಿಂದ ನಾವು ಹೊರಗೆ ಹೋಗಿ ಅವನಿಗೆ ಅನಿಸ್ಬಿಟ್ಟಿದೆ ಡೈಲಿ ನಾವೆಲ್ಲೋ ತಿರ್ಗಕ್ಕೆ ಹೋಗ್ತೀವಿ ಅಂತ. ಆದರೆ ತಿರ್ಗೋದಿನೂ ಬಾಕಿ ಇದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಆವಾಗ ನಿಮ್ಗೆ ಅಪ್ಡೇಟ್ ಕೊಡ್ತಾನೇ ಇರ್ತೀನಿ. ಹಾಗಾಗಿ ನೀವು ನಮ್ಮದು ವೀಡಿಯೋನ ಕಂಟಿನ್ಯೂ ಆಗಿ ಡೈಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಲಾಸಿಗೆ ಹೊರಡೋಣ. తిన్నట్ల పైన ఓటికండా తిన్నాను మాత్రం ನಾನು ತಿನ್ನಮ್ಮ ನಾನು ತಿನ್ನ ನಾನು ರಿಮೋಟ್ ಎಡ್ತು ಹಾಕಿ ಪಿನ್ನ ಗೈಸ್, ನಮ್ಮ ಪ್ರಮೋದ್ ಅವ್ರ ಮೊಬೈಲಿಗೆ ಹೊಸ ಪೌಚ್ ತಗೊಂಡಿದ್ದಾರೆ. ಕಾಣ್ಕಿ ನೋಕಟೆ ಕಾಣ್ಕಿ ಅದು ಎಷ್ಟು ದಿನಗಳಾದಮೇಲೆ ಇವಾಗ ತಗೊಂಡಿದ್ದಾರೆ. ಆ ಮೊಬೈಲ್ ಹೊಡೆದು ಪುಡಿ ಆಗೋ ತನಕ ಕಾದಿ ಇವಾಗ ಪೌಚ್ ತಗೊಂಡಿರೋದು. ಕಾಣ್ಕಿ ಗೈಸ್, ಇವಾಗ ಮೇಕೇರಿಗೆ ಹೋಗ್ತಾ ಇದ್ದೀವಿ. ಪ್ರಮೋದ್ ಅವ್ರು ಪೌಚ್ ತಗೊಂಡಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ. ಕಾಣಿಕೆ ಹಾಂ ನೋಡಿ, ಅದು ತುಂಬ ಚೆನ್ನಾಗಿದೆ. ಸಾಫ್ಟ್ ಇದೆ, ಅದು ಇಟ್ಕೊಳ್ಬೇಕಾರೆ ಅಂತ ಹೆವಿ ಫೀಲ್ ಆಗೋದಿಲ್ಲ, ಒಂಥರ ಲೈಟ್ ವೆಯ್ಟ್ ಥರ. ಹಾಗೆ ನನ್ನ ಪಕ್ಕದಲ್ಲಿ ಬನ್ನಿ ಪ್ರಮೋದ್ ಅವರೇ. ಬರೋದೇ ಲೇಟು, ನನಗಿಂತ ಫಾಸ್ಟ್ ಓಡೋಗೋದು, ಕಾಯ್ತಾ ಕೂರ್ತೀನಲ್ಲ, ನನ್ನ ತಪ್ಪು. ಈಗ ಅಚ್ಚನ ಅಂಗಡಿಗೆ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, ಅದು ತಗೊಂಡು ಕೊಟ್ಟು ಹೊರಡೋದು. ನೋಡಿ, ಇದು ಓವರ್ ಆ್ಯಕ್ಟಿಂಗ್ ಈಗೇನು ಕಮ್ಮಿ ಇಲ್ಲ. ಕೊಟ್ಟು ಈಗ ಹೋಗಿ ಆಟೋ ಯಾವ್ದಾದ್ರು ಸಿಗುತ್ತಾ ಅಂತ ನೋಡಬೇಕು. ಈಗ ಆಲ್ರೆಡಿ ಟೈಮ್ ಆಗಿದೆ. ಯಾವಾಗಲೂ ಪ್ರಮೋದವರೇ ಲೇಟ್ ಮಾಡೋದು, ಆದರೆ ಬೈಯೋದು ಮಾತ್ರ ನನಗೆ, ನಾನು ಫ್ರೀಯಾಗಿ ಸಿಗ್ತೀನಲ್ಲ ಅದಕ್ಕೆ. ಓಕೆ ಬನ್ನಿ, ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ ನೋಡೋಣ. ನಾನು ಪ್ರಮೋದವರು ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮೇಕೆರಿ ಹೊರಡ್ವಿ. ಮೇಕೆರಿ ತಲುಪಿದ 5 ಮಿನಿಟ್ಸಿಗೆ ನಮಗೊಂದು ಆಟೋ ಸಿಕ್ತು. ಆಟೋ ಹೊತ್ಕೊಂಡು ಮಡಿಕೇರಿ ತಲುಪಿದ್ವಿ. ಪ್ರಮೋದವ್ರ ಫ್ರೆಂಡ್ ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಜೊತೆ ಹೊರಟರು. ನಾನು ಹಾಗೆ ಸ್ಟ್ಯಾಂಡ್ ಹೋದೆ. ಇವತ್ತು ಸ್ಟ್ಯಾಂಡಿಗೆ ಹೋಗಿದ ತಕ್ಷಣ ನನಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ವಿರಾಜಪೇಟೆ ತಲುಪಿದೆ. ಯಾವತ್ತೂ ನಾನು ವಿರಾಜಪೇಟೆ ತಲುಪಬೇಕಾದ್ರೆ 11:15 ಆಗ್ತಿತ್ತು, ಬಟ್ ಇವತ್ತು ನಾನು ತಲುಪಿದ್ದು ಶಾರ್ಪ್ 11 o'clock. ಜಸ್ಟ್ ಇನ್ಸ್ಟಿಟ್ಯೂಟ್ ತಲುಪಿದೆ. ಬನ್ನಿ ಕ್ಲಾಸ್ ಒಳಗೆ ಹೋಗೋಣ. ಕಮ್ಮಿಂಗ್ ಮಂಡೆಯಿಂದ ನನಗೆ ಎಕ್ಸಾಮ್ ಇತ್ತು, ಹಾಗಾಗಿ ಸರ್ ಇವತ್ತು ಕ್ಲಾಸ್ ತಗೊಂಡಿಲ್ಲ, ರಿವಿಷನ್ ಮಾಡ್ಕೊಳ್ಳಿ, ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಡೌಟ್ ಕ್ಲಿಯರ್ ಮಾಡಿಸ್ಕೊತಿದ್ದೆ. ಗೈಸ್, ಇವಾಗ ಟೈಮ್ ಬಂದು 1:15, ಲಂಚ್ ಮಾಡೋಣ ಅಂತ ಪ್ಯಾಂಟ್ರಿಗೆ ಬಂದಿದ್ದೀನಿ. ಬೆಳಗ್ಗೆದು ಬ್ರೇಕ್ಫಾಸ್ಟ್ ಬಂದು ಕಡುಬು ಮತ್ತು ಸಾಂಬಾರು. ನಾನು ಮಧ್ಯಾಹ್ನಕ್ಕೆ ಇವಾಗ ಕರ್ಡ್ ರೈಸ್ ತಗೊಂಡು ಮಾಡ್ತೀನಿ. ಇದು ತಿಂದು ಕ್ಲಾಸ್ ಅಟೆಂಡ್ ಆಗಬೇಕು. ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಮಧ್ಯಾಹ್ನ ಟೈಮ್ ಕರ್ಡ್ ರೈಸ್ ತಿನ್ನೋಕ್ಕೆ ತುಂಬ ಇಷ್ಟ. ಮತ್ತು ಮೊನ್ನೆಯಿಂದಲೂ ತಿನ್ನಬೇಕು ಅನಿಸ್ತಾಯಿತ್ತು. ಫ್ರಿಜ್ ಒಳಗೆ ಕರ್ಡ್ ಇದ್ದಿದ್ದರಿಂದ ಕರ್ಡ್ ರೈಸೇ ಮಾಡ್ಕೊಂಡು ಬಂದೆ. ಚೆನ್ನಾಗಾಗಿದೆ, ಸ್ವಲ್ಪ ಉಪ್ಪು ಜಾಸ್ತಿ. ಗೈಸ್, ಇವಾಗ ಕ್ಲಾಸ್ ಮುಗೀತು, ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇದು ನಮ್ಮದು ಇನ್ಸ್ಟಿಟ್ಯೂಟಿಂದು ಬ್ಯಾಕ್ ಸೈಡ್ ಇರೋ ಬ್ಯಾಕ್ಗ್ರೌಂಡ್. ಇದು ತುಂಬಾ ಚೆನ್ನಾಗಿದೆ, ಫೋಟೋಸ್ ಎಲ್ಲ ತೊಗೊಳಕ್ಕೆ. ನೋಡಿ ಚೆನ್ನಾಗಿದೆ ಅಲ್ಲ? ಅದಕ್ಕೆ ಇದೊಂದು ತೋರಿಸಿಲ್ಲ ಅಲ್ಲ, ಅದಕ್ಕೆ ಇವತ್ತು ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದೆ.
ಜಸ್ಟ್ ಮನೆ ತಲುಪಿದೆ. ಹಾಗೆ ನಾನು ಲಾಸ್ಟ್ ವಿಡಿಯೋಗೆ ಕಮೆಂಟ್ ಬಂದಿತ್ತು, ಅಮ್ಮಾಯಿ ಅಂದರೆ ಏನು ಕನ್ನಡದಲ್ಲಿ ಹೇಳಿ, ಕೆಲವೊಂದು ವರ್ಡ್ಸ್ ಅರ್ಥ ಆಗಲ್ಲ ಅಂತ. ಅಮ್ಮಾಯಿ ಅಂತ ಹೇಳಿದ್ರೆ ಅತ್ತೆ ಅಂತ ಅರ್ಥ. ನಾನು ಕೆಲವೊಮ್ಮೆ ವಿಡಿಯೋ ಮಾಡಬೇಕಾದ್ರೆ ಮಲಯಾಳಿಯಲ್ಲಿ ವರ್ಡಿಂಗ್ಸ್ನ ಯೂಸ್ ಮಾಡ್ತೀನಿ. ಅದರಲ್ಲಿ ನಿಮಗೇನಾದರೂ ಡೌಟ್ ಇದೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತಾ ಹೋಗ್ತೀನಿ. ಹಾಗೆ ಪ್ರಿಯಮಣಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ, ದೀಪ ಬೇರೆ ಕತ್ಸಾಕಿದೆ, ಮತ್ತು ಇವತ್ತು ಗುರುವಾರ ಆಗಿದ್ದರಿಂದ ಮೀಟಿಂಗ್ ಇದೆ, ಅಲ್ಲಿ ಹೋಗಿ ಸೈನ್ ಹಾಕಬೇಕು. ಆಲ್ರೆಡಿ ಅಮ್ಮ ಹೋಗಿದ್ದಾರೆ, ನನಗೂ ಸಹ ಬೇಗ ಬಾ ಅಂತ ಹೇಳಿದ್ದಾರೆ. ಈಗ ಹೋಗಿ ಸೈನ್ ಹಾಕಿ ಫ್ರೆಶ್ ಅಪ್ ಆಗಿಬಿಡೋಣ ಬನ್ನಿ. ಮೀಟಿಂಗ್ ಹೋಗಿ ಸೈನ್ ಮಾಡಿ ಬಂದವಳೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಕತ್ತೆ. ಹಾಗೆ ಆಚೆ ಮೊನ್ನೆ ಫಂಕ್ಷನಿಗೆ ಹೋಗಿರೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿರೋದಾಗಿರ್ಬೋದು, ಡ್ರೆಸ್ ತುಂಬಾ ಇತ್ತು. ಅದನ್ನೆಲ್ಲ ಅಮ್ಮ ವಾಶ್ ಮಾಡಿ ಒಣಗಿಸಿ ಬೆಡ್ ಮೇಲೆ ತಂದು ಹಾಕಿದ್ರು. ಹೇಗಿದ್ರು ಪೂಜೆ ಆಗಿ ಸುಮ್ಮನೆ ಕೂತಿದ್ನಲ್ಲ, ಬಟ್ಟೆನಾದರೂ ಫೋಲ್ಡ್ ಮಾಡೋಣ ಅಂತೇಳ್ಬಿಟ್ಟು ಫೋಲ್ಡ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಶ್ರೇಯಾಂಶ್ ಒಂದು ಜೀಪಿನ ಸ್ಟೋರಿ ಹೇಳ್ತಾ ಇದ್ದ, ಅದನ್ನೇ ಕೇಳ್ತಾ ಫೋಲ್ಡ್ ಮಾಡಿ ಅವ್ರವ್ರ ಡ್ರೆಸ್ನ ಅವ್ರವ್ರ ರೂಮಲ್ಲಿ ತಗೊಂಡೋಗಿ ಇಟ್ಟು ಬರ್ತಾ ಇದ್ದೆ. ಅಮ್ಮನಿಗೆ ಇವತ್ತು ಬೆಳಗ್ಗಿಂದನೂ ತುಂಬಾ ಕೆಲಸ. ಅದು ಅಲ್ಲದೆ ಅಮ್ಮನಿಗೆ ಸ್ವಲ್ಪ ಮಡಿಕೇರಿ ಸಹ ಹೋಗಬೇಕಾಗಿತ್ತು. ಅಲ್ಲಿಂದ ಹೋಗಿ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಮೀಟಿಂಗ್ ಹೋಗಿ ಬಂದವ್ರೆ ಅನ್ನಕ್ಕಿಟ್ಟು ಮೀನು ಸಾರು ಮಾಡಿ, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಟ್ಟು ರುಬ್ತಾ ಇದ್ರು. ಎಂದೇನು ಹೊರ್ತು ಪಲ್ಯ ಹಾಕನೂ ಹೊರ್ತಾ? ಅಯ್ಯೋ ದೇವ್ರೆ. ಹಾಂ ಓಕೆ. ಎಂತ ಇಮ್ಮ? ಶೇ ನಲ್ಲ ಇರುವಿಂಡಾ? ಓಕೆ, ಫುಲ್ ಅಲ್ಲ. ಹಾಂ ಏನು ಅಷ್ಟೇ ಇರೋದು, ಮತ್ತೆ ಬೇಕಂದ್ರೆ ಆನಿಯನ್ ಎಲ್ಲ ಹಾಕಿ ಮಾಡೋಣ, ಇಲ್ಲ ಪೊಟ್ಯಾಟೊ. ಗೈಸ್ ಇವಾಗ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಹೊರಟಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿನ ಪ್ರಮೋದವ್ರು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಕಡಲೆ ಹಿಟ್ಟಿಗೆ ಮಸಾಲೆ ರೆಡಿ ಮಾಡಿ ನಾನು ಇಟ್ಟಿದ್ದೀನಿ. ನೋಡಿ ನಮ್ಮ ಶ್ರೇಯಾಂಶ್ ಎಷ್ಟು ಹೆಲ್ಪ್ ಮಾಡ್ತಾನೆ ಅಲ್ಲ ಶ್ರೇಯಾನ್? ಕನ್ನಡದಲ್ಲಿ ಹೇಳಿ, ಏನಾಗ್ತಿದೆ? ಓಕೆ, ಇವಾಗ ಬಜ್ಜಿ ಎಲ್ಲ ರೆಡಿ ಮಾಡಿ ಹೇಗೆ ಮಾಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಲಾಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟ್ರಿಪ್ ಚೆನ್ನಾಗಿ ಬಂದಿತ್ತು, ಬಟ್ ಸೆಕೆಂಡ್ ಟ್ರಿಪ್ ಚೆನ್ನಾಗಿ ಬಂದಿದ್ದಿಲ್ಲ. ಇವಾಗ ಮಸಾಲೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಒಂದೇ ಥರ ಬರಲಿ ಅಂತ ನೋಡೋಣ. ಥ್ಯಾಂಕ್ ಯು. ಶ್ರೇಯಾಂಶ್ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಅಂತ ಕಿಚನಿಂದ ಎದ್ದೋಗ್ತಾಯಿಲ್ಲ. ಶ್ರೇಯಾಂಶ್ ಎದ್ದೋಗ್ತಿಲ್ಲ ಅಂತ ನಮ್ಮ ಮಿಸ್ಟಿ ಕೂಡ ಅವನ ಜೊತೆನೇ ಕೂತ್ಕೊಂಡಿದ್ದಾನೆ. ಹಾಗಾಗಿ ಇನ್ನು ಬಜ್ಜಿ ಆಗಾಗ ಟೈಮ್ ತುಂಬತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದೀನಿ. ಶ್ರೇಯಾಂಶಿಗೆ ಇಲ್ಲಿ ಕೊಟ್ಟಿದ್ದೀನಿ, ಮತ್ತು ಪ್ರಮೋದಿಗೂ ಮತ್ತು ಅಮ್ಮನಿಗೂ ಹಾಲಲ್ಲಿ ತೊಗೊಂಡೋಗಿ ಕೊಟ್ಟಿದ್ದೀನಿ. ನಾನು ಶ್ರೇಯಾಂಶ್ ಈ ಪ್ಲೇಟಲ್ಲಿ ಶೇರ್ ಮಾಡ್ತೀವಿ, ಅವರಿಬ್ರಿಗೆ ಒಂದು ಪ್ಲೇಟಲ್ಲಿ ಸ್ನ್ಯಾಕ್ಸ್ ಹಾಕ್ಕೊಟ್ಟಿದ್ದೀನಿ. ಸ್ನ್ಯಾಕ್ಸ್ ಏನು ಅಂತ ಹೇಳಿದ್ರೆ ಈ ಕುರ್ಕುರೆ ಮಸಾಲೆಯಲ್ಲಿ ಚಕ್ಲಿ ಮಾಡ್ತಾರಲ್ಲ ಅದು, ಹಾಗೆ ಈ ಪುಟ್ಟಾಣಿ ಕೋಳ್ಬಳೆ, ಇದೆರಡು ತುಂಬಾ ಟೇಸ್ಟಿಯಾಗಿದೆ. ನನಗೂ ತುಂಬ ಇಷ್ಟ ಆಗೋ ಸ್ನ್ಯಾಕ್ಸ್ ಇದು. ಸನಿಗೆ ಇಷ್ಟ ಆಯಿತಾ? ಹೇಗಿದೆ? ಸೂಪರಾಗಿದೆಯಾ? ಎಲ್ಲರಿಗೂ ಹಾಯ್ ಮಾಡಿ. ಹೇಗಿದ್ದೀರಾ ಕೇಳಿ. ಓಕೆ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಹಿಟ್ಟು ಕೂಡ ಮಿಕ್ಸ್ ಆಗಿದೆ. ಇನ್ನೇನು ಬಜ್ಜಿ ಹಾಕಿದ್ರೆ ರೆಡಿ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ. ಓಕೆ ಗೈಸ್, ಬಜ್ಜಿ ನಾನು ಅಂದ್ಕೊಂಡ ಹಾಗೆ ಅಂಗಡಿ ಥರ ಬಂದಿದೆ. ಇವಾಗ ಎಲ್ಲರಿಗೂ ಕೊಟ್ಟು ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ಬನ್ನಿ. ಹೇಗಿದೆ ಅಂತ ಹೇಳಬೇಕು.
ಬಿಸಿ ಬಿಸಿ ಅಲ್ಲ, ಕೈಲಿ ಇಟ್ಕೊಂಡು ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ನಿಜ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು, ವಿಡಿಯೋಗಲ್ಲ, ನಿಜ. ಚೆನ್ನಾಗಿದೆಯಾ ಅಮ್ಮ? ಹಾಂ, ಹೆಂಗನೇ ತಿನ್ನಟ್ಟು ಬರೀಮ್ಮ. ಚೆನ್ನಾಗಿದೆಯಾ? ಅಮ್ಮ ಫೋನಲ್ಲಿ ಬ್ಯುಸಿ. ಓಕೆ ಓಕೆ, ಇವನಿಗೆ ಬಿಸಿ ಇದೆಯಂತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತಾನೆ. ಚಟ್ನಿ ಏನೂ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಮಾಡ್ತೀನಿ. ಪ್ರಮೋದ್ ಅವ್ರು ಚಟ್ನಿ ಮಾಡಿದ್ಯಾ ಅಂತ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಆಯಿತಾ? ಮಾಡಬೇಕಾ ಈಗ? ಇಲ್ಲ, ಪುದೀನ ಏನಿಲ್ಲ. ಗೈಸ್, ಇಲ್ಲಿ ಪ್ರಮೋದ್ ಅವರು ಸನ್ನಿಗೆ ನಿದ್ದೆ ಬರ್ತಿದೆ ಅಂತ ಮಲಗ್ಸಕ್ಕೆ ಹೋದರೆ ಇವನು ಸ್ವಲ್ಪ ಕಣ್ಣು ಓಪನ್ ಮಾಡ್ತಾನೆ, ನಗಾಡ್ತಾನೆ. ನಿದ್ದೆ ಬಂದರೂ ಮಲಗ್ತಿಲ್ಲ, ನೋಡಿ ಎಷ್ಟು ಆಟಾಡಿಸ್ತಾನೆ. ಫುಲ್ಲು ಕಣ್ಣು ಸ್ಟಾಪಕ್ಕೆ ಒಂದು ಕಣ್ಣು ಕಾಣ್ಕೈತೆ ನೋಡಿ, ನಿದ್ದೆ ಬಂದು ಹೆಂಗಾಗಿದೆ. ಆದರೂ ಫುಲ್ ನಿದ್ದೆ ಮಾಡ್ತಿಲ್ಲ. ಅಚ್ಚ ಇವಾಗಷ್ಟೇ ಶಾಪಿಂದ ಮನೆಗೆ ಬಂದರು. ಅಚ್ಚನ ಅಂಗಡಿಗೆ ಯಾವುದಾದ್ರು ಹೊಸ ತಿಂಡಿ ತಗೊಂಡಿದ್ರೆ ಅದು ಫಸ್ಟು ಮನೆಗೆ ತಗೊಂಡು ಬರ್ತಾರೆ. ಹಾಗೆ ಇವತ್ತು ಈ ಡೋನಟ್ ಕೇಕ್ನ ತಗೊಂಡು ಬಂದಿದ್ದರು. ಅದು ನಾನು ಹೇಗಿದೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಅಮ್ಮನ ಹತ್ರ ಅದನ್ನ ಪ್ಯಾಕೆಟ್ ಓಪನ್ ಮಾಡಿಸ್ದೆ. ಪಾಪ ಅಮ್ಮನಿಗೆ ತುಂಬಾ ತಲೆನೋವಿತ್ತು, ಆದರೂ ನನಗೋಸ್ಕರ ಆ ಡೋನಟ್ ಕೇಕ್ನ ಓಪನ್ ಮಾಡಿ ಇವಾಗ ಪೋಸ್ ಕೊಡ್ತಾ ಇದ್ದಾರೆ. ಅಚ್ಚ ಬಜ್ಜಿ ತಿಂದಿದ್ದರಿಂದ ಹೊಟ್ಟೆ ತುಂಬಿತು, ಊಟ ಬೇಡ ಅಂತ ಹೇಳಿದರು. ಹಾಗೆ ಶ್ರೇಯಾಂಶ್ ಕೂಡ ಮಲ್ಕೋಬಿಟ್ಟ. ಅದಕ್ಕೆ ನಾನು, ಅಮ್ಮ, ಪ್ರಮೋದ್ ಅವರು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಮ್ಮ ಒಣಗಿದ ಮೀನು ಸಾರು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಇವತ್ತಿನ ಕಿವಿ ಮಾತು: ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ನಮ್ಮ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.